ವೆಲ್ಕಮ್ ಟು ವೈಬಾ ಟಿಪ್ಸ್ ಚಾನಲ್. ಪ್ರೆಗ್ನೆನ್ಸಿಯಲ್ಲಿ ಸೆಕೆಂಡ್ ಟ್ರೈಮಿಸ್ಟರ್ 13ನೇ ವಾರದಿಂದ 27ನೇ ವಾರದವರೆಗೂ ನಿಮ್ಮ ಸೆಕೆಂಡ್ ಟ್ರೈಮಿಸ್ಟರ್ ನಡೆಯುತ್ತದೆ. ಈ ಹಂತದಲ್ಲಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಿಂದ ನಿಮ್ಮ ಮಗುವು ಜೋಳದಷ್ಟು ಗಾತ್ರಕ್ಕೆ ಬದಲಾವಣೆಯಾಗುತ್ತದೆ. 13ನೇ ವಾರ ತುಂಬಿ 14ನೇ ವಾರ ತುಂಬಿದ ಮೇಲೆ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಕೂಡ ಕಡಿಮೆಯಾಗಿರುತ್ತದೆ ಹಾಗೂ ನಿಮ್ಮ ಮಗುವು ಪೀಚ್ ಹಣ್ಣಿನ ಗಾತ್ರಕ್ಕೆ ಬಂದಿರುತ್ತದೆ. ಸುಮಾರು 8 ಸೆಂಟಿಮೀಟರ್ನಷ್ಟು ಬೆಳೆದಿರುತ್ತದೆ ಮತ್ತು 45 ಗ್ರಾಮಿನಷ್ಟು ತೂಕ ಹೆಚ್ಚಿಸಿಕೊಂಡಿರುತ್ತದೆ. ಮಗುವಿನ ಮೆದುಳಿನ ಬೆಳವಣಿಗೆ ವೇಗವಾಗಿ ಆಗುತ್ತಿರುವುದರಿಂದ ಮುಖದ ಸ್ನಾಯುಗಳು ಕೆಲಸ ಮಾಡಲು ಶುರು ಮಾಡಿರುತ್ತದೆ. ಮಗುವು ಈಗ ಗರ್ಭಾಶಯದೊಳಗೆ ಕಣ್ಣು ಮಿಟುಕಿಸಲು ಮತ್ತು ನಗುವ ಹಾಗೆ ಸೊಟ್ಟಗೆ ಮಾಡಲು ಪ್ರಯತ್ನಿಸುತ್ತಿರುತ್ತದೆ. ಮಗುವಿಗೆ ಕುತ್ತಿಗೆ ಈಗ ಸ್ವಲ್ಪ ಉದ್ದವಾಗಲು ಪ್ರಾರಂಭಿಸಿರುವುದರಿಂದ ಗಲ್ಲವು ಎದೆಯಿಂದ ಮೇಲಕ್ಕೆದ್ದು ನೇರವಾಗುತ್ತಿರುತ್ತದೆ. ಮಗುವಿನ ಕಿಡ್ನೀಸ್ ಈಗ ಸಂಪೂರ್ಣವಾಗಿ ಕೆಲಸ ಮಾಡಲು ಶುರು ಮಾಡಿರುತ್ತದೆ. ಮಗುವು ಗರ್ಭದಲ್ಲಿರುವ ಆಮ್ನಿಯಾಟಿಕ್ ಫ್ಲೂಯಿಡ್ ಕುಡಿದು ಅಲ್ಲಿಯೇ ಮೂತ್ರ ವಿಸರ್ಜನೆ ಮಾಡಲು ಆರಂಭಿಸಿರುತ್ತದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಮಗುವಿಗೆ ಈಗ ರೆಡ್ ಬ್ಲಡ್ ಸೆಲ್ಸ್ ಕೂಡ ಉತ್ಪತ್ತಿಯಾಗುತ್ತಿರುತ್ತದೆ. ಮಗುವು ತನ್ನ ಕೈಗಳನ್ನು ಬಾಯಿಯ ಹತ್ತಿರದವರೆಗೂ ತೆಗೆದುಕೊಂಡು ಹೋಗಬಹುದು. ಬೆರಳನ್ನು ಚೀಪಲು ಪ್ರಯತ್ನ ಮಾಡಬಹುದು. 15ನೇ ವಾರದಲ್ಲಿ ಮಗುವು ಆ್ಯಪಲ್ ಹಣ್ಣಿನಷ್ಟು ಗಾತ್ರಕ್ಕೆ ಬಂದಿರುತ್ತದೆ. ಈಗ 10 ಸೆಂಟಿಮೀಟರ್ ಉದ್ದವಿರುತ್ತದೆ ಮತ್ತು ತೂಕವು 70 ಗ್ರಾಮಿನಷ್ಟು ಹೆಚ್ಚಿಸಿಕೊಂಡಿರುತ್ತದೆ. ಈ ಹಂತದಲ್ಲಿ ಮಗುವಿನ ದೇಹದಲ್ಲಿರುವ ಮೂಳೆಗಳು ದಿನದಿಂದ ದಿನಕ್ಕೆ ಗಟ್ಟಿಯಾಗಲು ಪ್ರಾರಂಭಿಸಿರುತ್ತದೆ. ಮಗುವಿನ ಕೈಕಾಲುಗಳು ಅಂದರೆ ಮೊಣಕೈ, ಮೊಣಕಟ್ಟು, ಮೊಣಕಾಲು ಈಗ ಸಂಪೂರ್ಣವಾಗಿ ಚಲಿಸಲು ಪ್ರಯತ್ನ ಪಡುತ್ತಿರುತ್ತದೆ. ಮಗುವು ಗರ್ಭಾಶಯದಲ್ಲಿ ಕೈಕಾಲುಗಳನ್ನು ಮಡಚಲು, ಚಾಚಲು ಮತ್ತು ಒದೆಯಲು ಪ್ರಯತ್ನಿಸುತ್ತಿರುತ್ತದೆ. ಮಗುವಿನ ಕಿವಿಗಳು ಈಗ ತಲೆಯ ಎರಡೂ ಬದಿಯಲ್ಲಿ ಸರಿಯಾದ ಜಾಗಕ್ಕೆ ಬಂದಿರುತ್ತದೆ. ಮಗುವಿನ ಕಿವಿ ಮೂಳೆಗಳು ಈಗ ಗಟ್ಟಿಯಾಗುತ್ತಿರುವುದರಿಂದ ಅದಕ್ಕೆ ಹೊರಗಿನ ನಿಮ್ಮ ಮಾತುಗಳು, ಶಬ್ದಗಳು ಸ್ವಲ್ಪ ಸ್ವಲ್ಪವೇ ಕೇಳಿಸಲು ಆರಂಭವಾಗುತ್ತಿರುತ್ತದೆ. ನಿಮ್ಮ ಜೀರ್ಣಕ್ರಿಯೆಯ ಶಬ್ದಗಳನ್ನು ಮಗು ಕೇಳಿಸಿಕೊಳ್ಳಬಹುದು. ನೀವೇನಾದರೂ ಮಗುವಿನ ಮೇಲೆ ಟಾರ್ಚ್ ಬೆಳಕು ಬಿಟ್ಟರೆ ಮಗುವು ಮುಖವನ್ನು ತಿರುಗಿಸಿಕೊಳ್ಳಬಹುದು. ಮಗುವಿನ ನಾಲಿಗೆಯ ಮೇಲೆ ರುಚಿ ಟೇಸ್ಟ್ ಬಡ್ಸ್ ರೂಪುಗೊಳ್ಳಲು ಆರಂಭಿಸಿರುತ್ತದೆ. ಮಗುವಿನ ಶ್ವಾಸಕೋಶಗಳು ವೇಗವಾಗಿ ಬೆಳೆಯುತ್ತಿರುತ್ತದೆ. ಈಗ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಲು ಈಗಿನಿಂದಲೇ ಪ್ರಾಕ್ಟೀಸ್ ಮಾಡುತ್ತಿರುತ್ತದೆ ಮಗುವು. ನಿಮ್ಮ ಬೇಬಿ ಬಂಪ್ ಕೂಡ ನಿಮಗೆ ಕಾಣಿಸುತ್ತಿರುತ್ತದೆ. ಈ ಸಮಯದಲ್ಲಿ ನಿಮಗೆ ಮೂಗು ಡ್ರೈ ಆಗುವುದು, ಹೊಟ್ಟೆಯ ಕೆಳಭಾಗದ ಎರಡೂ ಬದಿಯಲ್ಲಿ ಸಣ್ಣದಾಗಿ ಎಳೆದಂತೆ ನೋವಾಗಬಹುದು. ನೋವೇನಾದರೂ ಜಾಸ್ತಿಯಾದರೆ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. 17ನೇ ವಾರದಲ್ಲಿ ನಿಮ್ಮ ಮಗುವು ಅವಕ್ಯಾಡೋ ಗಾತ್ರವಾಗಿರುತ್ತದೆ. 5 ಇಂಚಿನಷ್ಟು ಉದ್ದವಾಗಿರುತ್ತದೆ. ಸುಮಾರು 100 ಗ್ರಾಮಿನಷ್ಟು ತೂಕ ಹೆಚ್ಚಿಸಿಕೊಂಡಿರುತ್ತದೆ. ಮಗುವಿನ ಕಣ್ಣುಗಳು ಇನ್ನೂ ಮುಚ್ಚಿದ್ದರೂ ಅವು ಈಗ ಒಳಗೆಯೇ ಚಲಿಸಲು ಆರಂಭಿಸಿರುತ್ತದೆ. ನೀವು ಮಾತನಾಡುವುದನ್ನು ಮಗುವು ಸ್ವಲ್ಪ ಮಟ್ಟಿಗೆ ಕೇಳಿಸಿಕೊಳ್ಳುವುದರಿಂದ ಮಂತ್ರಗಳನ್ನು, ಒಳ್ಳೆಯ ಗರ್ಭ ಸಂಗೀತಗಳನ್ನು ಕೇಳಿ. ಮಗುವು ತನ್ನ ತಲೆ ಮತ್ತು ಕುತ್ತಿಗೆಯನ್ನು ಮೊದಲಿಗಿಂತ ಹೆಚ್ಚು ನೇರವಾಗಿ ಮತ್ತು ಸ್ಥಿರವಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡುತ್ತಿರುತ್ತದೆ. ಮಗುವಿಗೆ ಕೈಬೆರಳು ಮತ್ತು ಕಾಲ್ಬೆರಳುಗಳಲ್ಲಿ ಸಣ್ಣದಾಗಿ ಉಗುರುಗಳ ಬೆಳವಣಿಗೆಯನ್ನು ನೋಡಬಹುದು. ನಿಮಗೆ ಈಗ ಫಸ್ಟ್ ಕಿಕ್ ಕೂಡ ಅನುಭವವಾಗಬಹುದು. ಈಗ ನಿಮ್ಮ ಮಗುವು ಒದೆಯುವುದು, ಉರುಳಾಡುವುದನ್ನು ಮಾಡುತ್ತಿರುತ್ತದೆ. ಕೆಲವರಿಗೆ ಚಿಟ್ಟೆ ಹಾರಿದಂತೆ ಅಥವಾ ಗ್ಯಾಸ್ ಆದಂತೆ ಸಣ್ಣದಾಗಿ ಅನುಭವವಾಗಬಹುದು. ಆದರೆ ಇದು ನಿಮಗೆ ತಿಳಿಯಲು 2 ರಿಂದ 3 ವಾರಗಳು ಬೇಕಾಗುತ್ತದೆ. ಈ ವಾರದಿಂದ ಬೆನ್ನಿನ ಮೇಲೆ ನೇರವಾಗಿ ಮಲಗುವುದನ್ನು ಬಿಟ್ಟು ಎಡಕ್ಕೆ ತಿರುಗಿ ಮಲಗುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ಮಗುವಿನ ರಕ್ತದ ಹರಿವನ್ನು ಉತ್ತಮಗೊಳಿಸುತ್ತದೆ. ನಿಮಗೆ ಈಗ ಪ್ರೆಗ್ನೆನ್ಸಿ ಗ್ಲೋ ಕೂಡ ಕಾಣಬಹುದು. ನಿಮ್ಮ ಮುಖದಲ್ಲಿ ಮುಂಚೆಗಿಂತಲೂ ಹೆಚ್ಚಿನ ಕಳೆ ಬಂದಿರುತ್ತದೆ. 17ನೇ ವಾರದಲ್ಲಿ ಮಗುವು ಮರಸೇಬಿನಷ್ಟು ಬೆಳೆದಿರುತ್ತದೆ. 13 ಸೆಂಟಿಮೀಟರ್ ಅಷ್ಟು ಉದ್ದವಿದ್ದು 140 ಗ್ರಾಂನಷ್ಟು ತೂಕವಿರುತ್ತದೆ.
ಈ ಹಂತದಲ್ಲಿ ಬ್ರೌನ್ ಪ್ಯಾಡ್ ಅಂದರೆ ಕೊಬ್ಬಿನ ಪದರ ಸಂಗ್ರಹಣೆ ಆರಂಭವಾಗಿರುತ್ತದೆ. ಈ ಕೊಬ್ಬು ಮಗುವಿನ ದೇಹಕ್ಕೆ ಶಕ್ತಿಯನ್ನು ನೀಡಲು ಮತ್ತು ಮಗುವು ಹುಟ್ಟಿದ ಮೇಲೆ ಬಾಡಿ ಟೆಂಪರೇಚರ್ ಸರಿಯಾಗಿ ಸಮನಾಗಿ ಇಡಲು ಸಹಾಯ ಮಾಡುತ್ತದೆ. ಮಗುವಿನ ಹೃದಯದ ಬಡಿತವನ್ನು ಈಗ ಮೆದುಳು ನಿಯಂತ್ರಿಸಲು ಶುರು ಮಾಡಿರುತ್ತದೆ. ಈ ವಾರದಲ್ಲಿ ಹಸಿವು ಹೆಚ್ಚಾಗಬಹುದು. ನಿಮಗೆ ಗಂಟೆಗೊಮ್ಮೆ ಪೌಷ್ಟಿಕ ಆಹಾರ ಸೇವನೆ ಮಾಡುವುದರಿಂದ ನಿಶಕ್ತಿ ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ಹಾರ್ಮೋನ್ ಬದಲಾವಣೆಯಿಂದ ಕನಸುಗಳು ಬರಬಹುದು. ಇದು ಸಾಮಾನ್ಯವಾಗಿರುತ್ತದೆ. 18ನೇ ವಾರಕ್ಕೆ ನಿಮ್ಮ ಮಗುವು ಸಿಹಿ ಗೆಣಸಿನ ಗಾತ್ರಕ್ಕೆ ಬೆಳೆದಿರುತ್ತದೆ. 14 ಸೆಂಟಿಮೀಟರ್ನಷ್ಟು ಉದ್ದವಿದ್ದು 190 ಗ್ರಾಮಿನಷ್ಟು ತೂಕವಿರುತ್ತದೆ. ನೀವು ಮಲಗಿರುವಾಗ ಮಗುವು ಈ ಹಂತದಲ್ಲಿ ಚಲನೆ ಮಾಡಬಹುದು. ಮಗುವಿಗೆ ಮೈಲಿನ್ ಎಂಬ ರಕ್ಷಣಾತ್ಮಕ ಪದರವು ಮೆದುಳಿನ ನರಗಳ ಸುತ್ತ ರಕ್ಷಣೆಗಾಗಿ ರೂಪುಗೊಂಡಿರುತ್ತದೆ. ನರಗಳ ನಡುವೆ ವೇಗವಾಗಿ ಸಂದೇಶಗಳನ್ನು ಸಂವಹನ ನಡೆಸಲು ಸಹಾಯ ಮಾಡುತ್ತದೆ. ಮಗುವು ಆಮ್ನಿಯಾಟಿಕ್ ಫ್ಲೂಯಿಡ್ ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಸ್ವಲ್ಪ ಮಟ್ಟಿಗೆ ಕೆಲಸ ನಿರ್ವಹಿಸುತ್ತದೆ. ಮಗುವಿನ ಕರುಳಿನಲ್ಲಿ ಮೆಕೋನಿಯಮ್ ಎಂಬ ಹಸಿರು ಕಪ್ಪು ಬಣ್ಣದ ಮಲವು ಸಂಗ್ರಹಿಸಲು ಆರಂಭವಾಗಿರುತ್ತದೆ. ಇದು ನಿಮ್ಮ ಮಗುವು ಹುಟ್ಟಿದ ಮೇಲೆ ಹೊರಹಾಕುವ ಮೊದಲ ಮಲವಾಗಿರುತ್ತದೆ. ನಿಮಗೇನಾದರೂ ಬೆನ್ನು ನೋವು ಬಂದರೆ ಇದು ಸಾಮಾನ್ಯವಾಗಿರುತ್ತದೆ. ಬೆನ್ನಿನ ಕೆಳಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಏಕೆಂದರೆ ಗರ್ಭಾಶಯವು ದೊಡ್ಡದಾಗುತ್ತಾ ಬೆನ್ನಿನ ಮೂಳೆಯ ಮೇಲೆ ಒತ್ತಡ ಹೇರುವುದರಿಂದ ಹೀಗಾಗುತ್ತದೆ. 19ನೇ ವಾರದಲ್ಲಿ ಒಂದು ದೊಡ್ಡ ಮಾವಿನ ಹಣ್ಣಿನಷ್ಟು ಗಾತ್ರಕ್ಕೆ ಮಗುವು ಬೆಳೆದಿರುತ್ತದೆ. 18 ಸೆಂಟಿಮೀಟರ್ ಉದ್ದವಿದ್ದು ಕಾಲುಗಳು ಸೇರಿದಂತೆ 240 ಗ್ರಾಮಿನಷ್ಟು ತೂಕವಿರುತ್ತದೆ. ಮಗುವಿನ ಚರ್ಮದ ಮೇಲೆ ವರ್ನಿಕ್ಸ್ ಕೆನೆಯಂತಹ ಪದರವು ರೂಪುಗೊಂಡಿರುತ್ತದೆ. ಮಗು ಸದಾ ನೀರಿನಲ್ಲಿಯೇ ಇರುವುದರಿಂದ ಚರ್ಮ ಸುಕ್ಕುಗಟ್ಟದಂತೆ ಅಥವಾ ಹಾನಿಯಾಗದಂತೆ ರಕ್ಷಿಸಲು ಈ ಪದರವು ಕವಚವಾಗಿ ಅದ್ಭುತವಾಗಿ ರಕ್ಷಣೆಯಾಗುತ್ತದೆ. ಮಗುವಿನ ವಸಡುಗಳ ಒಳಗೆ ಭವಿಷ್ಯದಲ್ಲಿ ಬರುವ ಹಾಲಿನ ಹಲ್ಲುಗಳ ರಚನೆ ಈಗಿನಿಂದಲೇ ಆರಂಭವಾಗಿರುತ್ತದೆ. ಮಗುವು ಹೆಣ್ಣಾಗಿದ್ದರೆ ಅವಳ ಗರ್ಭಾಶಯದಲ್ಲಿ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಮೊಟ್ಟೆಗಳು ಓವರಿ ಸೆಲ್ಸ್ ಈ ವಾರದಲ್ಲಿ ಸಿದ್ಧವಾಗಿರುತ್ತದೆ. 18ರಿಂದ 22ನೇ ವಾರದೊಳಗೆ ಅನಾಮಲಿ ಸ್ಕ್ಯಾನ್ ಮಾಡಲು ನೀಡುತ್ತಾರೆ. ತಪ್ಪದೇ ಮಾಡಿಸಿ. ಇದರಿಂದ ಮಗುವಿನ ಅಂಗಾಂಶಗಳು ಬೆಳೆದಿರುವುದು ಕನ್ಫರ್ಮ್ ಮಾಡುತ್ತಾರೆ ಡಾಕ್ಟರ್. 20ನೇ ವಾರದಲ್ಲಿ ಮಗುವು ಬಾಳೆಹಣ್ಣಿನಷ್ಟು ಬೆಳೆದಿರುತ್ತದೆ. ನಿಮ್ಮ ಈ ಅರ್ಧ ಹಾದಿಯನ್ನು ನೀವು ಯಶಸ್ವಿಯಾಗಿ ಮುಗಿಸಿರುತ್ತೀರಿ. ಮಗುವು ಈಗ 25 ಸೆಂಟಿಮೀಟರ್ ಅಷ್ಟು ಉದ್ದವಿರುತ್ತದೆ. 300 ಗ್ರಾಮಿನಷ್ಟು ತೂಕವಿರುತ್ತದೆ. ನಿಮ್ಮ ಮಗುವು ಇನ್ನೂ ಹೆಚ್ಚು ಆಮ್ನಿಯಾಟಿಕ್ ಫ್ಲೂಯಿಡ್ ನೀರನ್ನು ಕುಡಿದು ನುಂಗಲು ಪ್ರಾರಂಭಿಸುತ್ತದೆ. ಮಗುವು ನಾವು ಹೇಗೆ ನಿದ್ರೆ ಮಾಡಿ ಹೇಳುತ್ತೇವೋ ಅದೇ ರೀತಿ ಗರ್ಭಾಶಯದಲ್ಲಿ ನಿದ್ರೆ ಮಾಡಿ ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡಿರುತ್ತದೆ. ಈವಾಗ ನಿಮಗೆ ಮಗುವಿನ ಕಿಕ್ಕಿಂಗ್ ಚೆನ್ನಾಗಿ ಅನುಭವವಾಗಬಹುದು. ಈಗ ಬೆಲ್ಲಿ ಬಟನ್ ಕೂಡ ನೀವು ಹೆಚ್ಚಾಗಿ ಬಂದಿರುವುದನ್ನು ಕಾಣಬಹುದು. ನಿಮಗೆ ಈಗ ಹೆಚ್ಚು ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಹೆಚ್ಚಾಗಿ ಬೇಕಾಗಿರುತ್ತದೆ. ಈ ಸಮಯದಲ್ಲಿ ಕಾಲುಗಳ ಊತವು ಕೆಲವು ಮಹಿಳೆಯರಿಗೆ ಬರುತ್ತದೆ. ಸೆಳೆತದ ಅನುಭವವೂ ಆಗಬಹುದು. ಸಂಜೆ ವೇಳೆ 21ನೇ ವಾರಕ್ಕೆ ದೊಡ್ಡ ಕ್ಯಾರೆಟ್ ರೀತಿಯಾಗಿ ಮಗುವು ಕಾಣಬಹುದು. 27 ಸೆಂಟಿಮೀಟರ್ ಅಷ್ಟು ಉದ್ದವಿರುತ್ತದೆ ಮತ್ತು 360 ಗ್ರಾಮಿನಷ್ಟು ತೂಕವಿರುತ್ತದೆ. ಈ ಹೊತ್ತಿಗೆ ನಿಮ್ಮ ಮಗುವಿನ ಕೈಕಾಲುಗಳು ಸರಿಯಾಗಿ ದೇಹದ ಭಾಗಕ್ಕೆ ತಕ್ಕಂತೆ ಬೆಳೆದಿರುತ್ತದೆ. ನಿಮಗೆ ಕರಾಟೆ ಕಿಕ್ಸ್ಗಳನ್ನು ನೀಡಬಹುದು. ಮಗುವಿಗೆ ಟೇಸ್ಟ್ ಬಡ್ಸ್ ಈಗ ಚೆನ್ನಾಗಿ ಕೆಲಸ ಮಾಡುತ್ತಿರುತ್ತದೆ. ಅದಕ್ಕೆ ಆಮ್ನಿಯಾಟಿಕ್ ರುಚಿ ಎಲ್ಲ ತಿಳಿಯಲು ಪ್ರಾರಂಭವಾಗಿರುತ್ತದೆ. ನೀವು ಸೇವಿಸುವ ಆಹಾರದ ರುಚಿ ಮತ್ತು ವಾಸನೆಯನ್ನು ದ್ರವದ ಮೂಲಕ ಮಗುವಿಗೆ ತಲುಪಿಸುತ್ತದೆ. ಈ ಹಂತದಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಕೂಡ ಉತ್ಪತ್ತಿಯಾಗಲು ಆರಂಭಿಸಿರುತ್ತದೆ. ಇದರಿಂದ ನಿಮ್ಮ ಮಗುವಿಗೆ ಇನ್ಫೆಕ್ಷನ್ ವಿರುದ್ಧ ಹೋರಾಡುವ ಶಕ್ತಿ ನೀಡುತ್ತದೆ.
ಹೊಟ್ಟೆಯು ವೇಗವಾಗಿ ಬೆಳೆಯುತ್ತಿರುವುದರಿಂದ ನಿಮ್ಮ ಚರ್ಮ ಎಳೆದಂತಾಗಿ ಹೊಟ್ಟೆಯ ಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಕಾಣಬಹುದು. ತೊಡೆ ಅಥವಾ ಸ್ತನಗಳ ಮೇಲೂ ಸಣ್ಣ ಗೆರೆಗಳು ಕಾಣಬಹುದು. ಜಾಸ್ತಿ ಆಗುವ ಮೊದಲೇ ಮಾಯ್ಶ್ಚರೈಸರ್ ಇಲ್ಲವಾದರೆ ತೆಂಗಿನ ಎಣ್ಣೆಯನ್ನು ಹಚ್ಚಿ. 22ನೇ ವಾರದಲ್ಲಿ ಮಗುವು ಸಣ್ಣ ಪಪ್ಪಾಯಿ ಹಣ್ಣಿನ ಗಾತ್ರಕ್ಕೆ ಬೆಳೆದು 28 ಸೆಂಟಿಮೀಟರ್ ಅಷ್ಟು ಉದ್ದವಿರುತ್ತದೆ ಮತ್ತು ಮಗುವು 430ರಿಂದ 450 ಗ್ರಾಂ ತೂಕ ಹೆಚ್ಚಿಸಿಕೊಂಡಿರಬಹುದು. ಮಗುವಿಗೆ ಈಗ ಕಣ್ಣಿನ ರೆಪ್ಪೆಗಳು ಮತ್ತು ಹುಬ್ಬುಗಳು ಸಂಪೂರ್ಣವಾಗಿ ರೂಪಿಸಿಕೊಂಡಿರುತ್ತದೆ. ಮಗುವಿನ ದೇಹದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಹಾರ್ಮೋನ್ ಉತ್ಪತ್ತಿ ಆಗುತ್ತಿರುತ್ತದೆ. ಇದು ಮಗುವಿನ ದೇಹದ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತದೆ. ನಿಮಗೆ ಕಾಲು ಊತ ಏನಾದರೂ ಇದ್ದರೆ ಕುಳಿತಾಗ ಕಾಲನ್ನು ನೇತು ಹಾಕಬೇಡಿ. ಸ್ಟೂಲ್ ಮೇಲೆ ಕಾಲಿಟ್ಟು ಕುಳಿತುಕೊಳ್ಳಿ. ನಿಮ್ಮ ಹೆರಿಗೆಗಾಗಿ ಗರ್ಭಾಶಯವು ಸಿದ್ಧವಾಗಲು ಆರಂಭಿಸಿರುತ್ತದೆ. ಈಗಿನಿಂದ ಆಗಾಗ್ಗೆ 1-2 ನಿಮಿಷ ಹೊಟ್ಟೆ ಗಟ್ಟಿಯಾದಂತೆ ಆಗಬಹುದು. ಇದು ನೋವು ಇರುವುದಿಲ್ಲ. 23ನೇ ವಾರದಲ್ಲಿ ಮಗುವು ಸಾಂಬಾರ್ ಸೌತೆಕಾಯಿಯಷ್ಟು ಗಾತ್ರವಿರುತ್ತದೆ ಮತ್ತು 29 ಸೆಂಟಿಮೀಟರ್ ಉದ್ದವಿರುತ್ತದೆ ಹಾಗೂ 500ರಿಂದ 550 ಗ್ರಾಮಿನಷ್ಟು ತೂಕ ಇರಬಹುದು. ಈ ಹಂತದಲ್ಲಿ ಮಗುವಿಗೆ ಫ್ಯಾಟ್ ವೇಗವಾಗಿ ಸಂಗ್ರಹಣೆ ಆಗುತ್ತಿರುತ್ತದೆ ಮತ್ತು ಮಗುವಿನ ಚರ್ಮದ ಬಣ್ಣ ಅದನ್ನು ಮೆಲನಿನ್ ಎಂಬ ವರ್ಣದ್ರವ್ಯವು ಈ ವಾರದಲ್ಲಿ ಉತ್ಪತ್ತಿಯಾಗುತ್ತಿರುತ್ತದೆ ಮತ್ತು ನಿಮ್ಮ ಮಗುವಿನ ಕಿಕ್ಕಿಂಗ್ ಅನ್ನು ನೀವು ಈಗ ಹೊಟ್ಟೆಯ ಮೇಲೆ ನೋಡಬಹುದು. ನಿಮಗೆ ಈಗ ನೆನಪಿನ ಶಕ್ತಿ ಕಡಿಮೆಯಾಗಬಹುದು. ಇದು ನಿದ್ರೆ ಮತ್ತು ಹಾರ್ಮೋನ್ಗಳ ಕೊರತೆಯಿಂದಾಗಿ. ನಿಮ್ಮ ತೂಕದಿಂದಾಗಿ ಪಾದಗಳ ಮೇಲೆ ಒತ್ತಡ ಬಿದ್ದು ಸಂಜೆ ವೇಳೆ ಸೆಳೆದಂತಾಗಬಹುದು. ಮಲಬದ್ಧತೆ ಆಗಬಹುದು. 24ನೇ ವಾರದಲ್ಲಿ ಜೋಳದ ಗಾತ್ರಕ್ಕೆ ಮಗುವು ಬಂದಿರುತ್ತದೆ. ಸುಮಾರು 30 ಸೆಂಟಿಮೀಟರ್ ಉದ್ದವಿದ್ದು 600ರಿಂದ 650 ಗ್ರಾಮಿನಷ್ಟು ತೂಕ ಹೆಚ್ಚಿಸಿಕೊಂಡಿರುತ್ತದೆ. ಮಗುವಿಗೆ ಸರ್ಫಾಕ್ಟೆಂಟ್ ಎಂಬ ದ್ರವವು ಈ ವಾರದಲ್ಲಿ ಉತ್ಪತ್ತಿಯಾಗುತ್ತದೆ. ಇದು ಶ್ವಾಸಕೋಶಗಳು ಪರಸ್ಪರ ಅಂಟಿಕೊಳ್ಳದಂತೆ ತಡೆಯುತ್ತದೆ ಮತ್ತು ಕಣ್ಣಿನ ರೆಪ್ಪೆಗಳು ಈಗ ನಿಧಾನವಾಗಿ ಓಪನ್ ಆಗಲು ಆರಂಭಿಸಿರುತ್ತದೆ. ಮಗುವಿನ ತಲೆಯ ಮೇಲಿನ ಕೂದಲು ಮತ್ತು ಮೈ ಮೇಲಿನ ಮೃದುವಾದ ಕೂದಲು ಈಗ ಚೆನ್ನಾಗಿ ಬೆಳೆದಿರುತ್ತದೆ ಮತ್ತು ಕೂದಲಿಗೆ ಯಾವ ಬಣ್ಣವೂ ಬಂದಿರುವುದಿಲ್ಲ. ಮಗು ಗರ್ಭದಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ಕುಡಿಯುವಾಗ ಬಿಕ್ಕಳಿಕೆ ಬರಬಹುದು. ಇದು ಟಿಕ್ ಟಿಕ್ ಎನ್ನುವ ರೀತಿ ಕೇಳಿಸುತ್ತದೆ ಮತ್ತು ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಬಹುದು. ಗರ್ಭದಲ್ಲಿರುವ ಮಗುವಿನ ಒತ್ತಡದಿಂದ ಜಠರದ ಮೇಲೆ ಬೀಳುವ ಒತ್ತಡ ಹೆಚ್ಚಾಗಿ ಹೀಗಾಗುತ್ತದೆ. 25ನೇ ವಾರದಲ್ಲಿ ಕ್ಯಾಬೇಜ್ ಗಾತ್ರವಾಗಿರುತ್ತದೆ ಮಗುವು ಮತ್ತು 33 ಸೆಂಟಿಮೀಟರ್ನಷ್ಟು ಉದ್ದವಿದ್ದು 700ರಿಂದ 750 ಗ್ರಾಂ ತೂಕವಿರಬಹುದು. ಮಗುವಿನ ಚರ್ಮವು ಈಗ ಗುಲಾಬಿ ಬಣ್ಣಕ್ಕೆ ಬದಲಾಗಲು ಆರಂಭಿಸಿರುತ್ತದೆ. ಈ ವಾರದವರೆಗೂ ಮುಚ್ಚಿದ್ದ ಮೂಗಿನ ಹೊಳೆಗಳು ಈ ವಾರದಲ್ಲಿ ನಿಧಾನವಾಗಿ ಓಪನ್ ಆಗುತ್ತವೆ. ನಿಮಗೆ ಹಾರ್ಮೋನ್ಗಳಿಂದಾಗಿ ಕೂದಲು ದಪ್ಪ ಮತ್ತು ಉದ್ದವಾಗಿ ಕಾಣಬಹುದು. ಹೊಟ್ಟೆಯ ಗಾತ್ರ ಹೆಚ್ಚಾಗುವುದರಿಂದ ರಾತ್ರಿ ನಿದ್ದೆ ಬರದಂತೆ ಆಗಬಹುದು. ನಿಮಗೇನಾದರೂ ಕಾನ್ಸ್ಟಿಪೇಷನ್ ಜಾಸ್ತಿ ಆಗಿದ್ದರೆ ಫೈಬರ್ ರಿಚ್ ಇರುವ ಆಹಾರವನ್ನು ಸೇವಿಸಿ. 26ನೇ ವಾರದಲ್ಲಿ ಮಗುವು 35 ಸೆಂಟಿಮೀಟರ್ ಉದ್ದವಿರುತ್ತದೆ. 750ರಿಂದ 800 ಗ್ರಾಂ ತೂಕ ಹೆಚ್ಚಿಸಿಕೊಂಡಿರುತ್ತದೆ. ಮಗುವು ಕಣ್ಣು ಬಿಟ್ಟು ಚೆನ್ನಾಗಿ ಮಿಟುಕಿಸುವುದನ್ನು ಕಲಿತಿರುತ್ತದೆ ಮತ್ತು ನಿಮ್ಮ ಮಾತು ಶಬ್ದಗಳಿಗೆ ಒದೆಯುವ ಮೂಲಕ ಪ್ರತಿಕ್ರಿಯೆ ನೀಡಬಹುದು. ನಿಮಗೆ ಭಾರವಾದಂತೆ ಅನುಭವವಾಗಬಹುದು. ಹೊಟ್ಟೆಯ ಕೆಳಗಡೆ ಡಯಾಫ್ರಮ್ ಮೇಲೆ ಒತ್ತಡ ಹೇರುವುದರಿಂದ ಸ್ವಲ್ಪ ನಡೆದರೂ ಉಸಿರು ಕಟ್ಟಿಕೊಂಡ ರೀತಿ ಆಗಬಹುದು. ಬೆನ್ನಿನ ಕೆಳಭಾಗದಲ್ಲಿ ಭಾರವಾದ ನೋವು ಕಾಣಬಹುದು. 27ನೇ ವಾರಕ್ಕೆ ಸುಮಾರು 37 ಸೆಂಟಿಮೀಟರ್ ಉದ್ದವಿದ್ದು 900ರಿಂದ 1 kg ತೂಕವಿರಬಹುದು. ಮಗುವು ಈ ಹಂತದಲ್ಲಿ ಇನ್ನೂ ಹೆಚ್ಚು ಫ್ಯಾಟ್ ಸಂಗ್ರಹಿಸುತ್ತದೆ. ಮೆದುಳು ಅತ್ಯಂತ ಚುರುಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿರುತ್ತದೆ. ಮಗುವು ಕನಸುಗಳನ್ನು ಕಾಣಬಹುದು. ಶ್ವಾಸಕೋಶವು 80% ಅಷ್ಟು ಬಲವಾಗಿರುತ್ತದೆ. ಈ ವಾರದಿಂದ ಸ್ವಲ್ಪ ನಡೆಯುವುದರಿಂದ ಮುಂಬರುವ ಹೆರಿಗೆಯ ಸಮಯಕ್ಕೆ ಸಿದ್ಧ ಮಾಡಿದಂತೆ ಆಗುತ್ತದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.